ಸ್ನೇಹಿತರೆ, ಇವತ್ತಿಂದ ಪನ್ನೀರ್ ಸಮೋಸ ಪ್ರಾರಂಭ ಮಾಡಿದ್ದೀವಿ. ಹೇಗೆ ಮಾಡಿದ್ದಾರೆ ನಮ್ಮ ಹುಡುಗರು ತೋರಿಸ್ತೀನಿ ನೋಡಿ. ಮೈದಾ, ವಾದಕ್ಕಿ, ಉಪ್ಪು. ವಾದಕ್ಕಿನ ಸರಿಸುಮಾರು 25 ವರ್ಷದಿಂದ ಸಮೋಸ ಬಳಸ್ತಾ ಇದ್ದೀವಿ. ಕಾರಣವಾದರಷ್ಟೇ ಜೀರ್ಣಕ್ರಿಯೆಗೆ ಅತ್ಯಂತ ಸಹಕಾರಿ. ಇನ್ನು ನೀರು, ವನಸ್ಪತಿ ಡಾಲ್ಡಾ ಕಾಯಿಸಿರೋದು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಚಪಾತಿ ಹಿಟ್ಟು ಕಲಿಸ್ತೀವಿ, ಕಲಸಿ ಎತ್ತಿಟ್ಬಿಡ್ತಾರೆ. ಇನ್ನು ಈ ಕಡೆ ಬಂದು ಎಣ್ಣೆ ಮಾಡಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಪ್ರಾರಂಭದಲ್ಲಿ ಹಾಕ್ತಾರೆ. ಜೀರಿಗೆ ಕೂಡ ಡೈಜೆಸ್ಟಬಲ್ಲು, ತುಂಬ ಹೆಲ್ಪ್ ಮಾಡ್ತದೆ. ಇನ್ನು ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲನೂ ಸಣ್ಣಗೆ ಹೆಚ್ಚಿ ಮಿಕ್ಸ್ ಮಾಡ್ಕೋತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಸೇರಿಸ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿಕಾಯಿ ಪೇಸ್ಟು, ಬ್ರ್ಯಾಂಡೆಡ್ ಚಿಕನ್ ಮಸಾಲ, ಗರಂ ಮಸಾಲ ಸ್ವಲ್ಪ, ಪನ್ನೀರು ಸಣ್ಣದಾಗಿ ಕಟ್ ಮಾಡಿರೋದು ಎಲ್ಲ ಸೇರಿಸಿ ಹುರಿದು ಎತ್ತಿ ಕೊಡ್ತಾರೆ ಸೈಗೆ. ಆವಾಗಲೇ ಏನು ಮೈದಾ ಕಲಸಿಟ್ಟಿದ್ರು ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಸಮೋಸ ಪಟ್ಟಿ ರೆಡಿ ಮಾಡ್ಕೋತಾರೆ. ಸಮೋಸ ಪಟ್ಟಿ ರೆಡಿ ಮಾಡ್ಕೊಂಡ್ಮೇಲೆ ಆವಾಗಲೇ ಪಲ್ಯ ಏನು ಮಾಡಿದ್ದೀವಿ, ಪನ್ನೀರ್ ಪಲ್ಯ, ಅದನ್ನು ತುಂಬಿಕೊಳ್ತಾರೆ. ತುಂಬಿಕೊಂಡು ಸೌದೆ ಒಲೆ, ನಮ್ಮ ಬೇಕ್ರಿ ವಿಶೇಷ ಏನಂದರೆ ಇವತ್ತವರೆಗೂ ಸೌದೆ ಒಲೆ ಹಲವಾರು ಅಡುಗೆಗಳು ರೆಡಿ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಸಮೋಸ ಅವತ್ತಿಂದ ಇವತ್ತವರೆಗೂ ಸೌದೆ ಒಲೆಯಲ್ಲೇ ಮಾಡೋದು. ಅದಕ್ಕೆ ನಮ್ಮ ಸಮೋಸಾಗೆ ಅಷ್ಟು ರುಚಿಕರ, ಅಷ್ಟು ಬೇಡಿಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಿಸಿ ಬಿಸಿ ಸಮೋಸ ರೆಡಿಯಾಗಿದೆ ನೋಡಿ ಸ್ನೇಹಿತರೆ.